శ్రీశైలం భువిలో వెలసిన కైలాసం పరమేశుని కది ప్రతిరూపం పావన చరితం ఆ నిలయం. కనరే అదియే శ్రీశైలం భూమిలో వెలసిన కైలాసం పరమేశుని కది ప్రతిరూపం పావన చరితం ఆ నిలయం. మహిమాన్వితమౌ ఆ క్షేత్రం పార్వతి పరమశివా నిలయం. భ్రమరాంబికతో వెలసెనుగా మల్లికార్జునుడు శ్రీగిరిపై. కనరే అదియే శ్రీశైలం భూమిలో వెలసిన కైలాసం ಭ್ರಮರಾಂಬಿಕ ಸಹಿತನಾದಂತಹ ಮಲ್ಲಿಕಾರ್ಜುನ ಸ್ವಾಮಿಯ ಪಾದಪದ್ಮಗಳನ್ನು ನಮಿಸುತ್ತಾ ಇದು ಶ್ರೀಶೈಲದಲ್ಲಿ ಅತ್ಯಂತ ವೈಭವದಿಂದ ಶೈವಾಗಮೋಕ್ತ ಪ್ರಕಾರವಾಗಿ ಸ್ವಾಮಿಯ ಬ್ರಹ್ಮೋತ್ಸವ ಕಾರ್ಯಕ್ರಮ ಆಚರಿಸಲ್ಪಡ್ತಾ ಇದೆ. ಅದರಲ್ಲಿಯೂ ಕೂಡ ಇಂದು ಹಂಸ ವಾಹನವನ್ನು ಅಧಿರೋಹಿಸಿ ಪಾರ್ವತಿ ಪರಮೇಶ್ವರರು ಭ್ರಮರಾಂಬಿಕಾ ಸಹಿತನಾದಂತಹ ಮಲ್ಲಿಕಾರ್ಜುನ ಸ್ವಾಮಿ ನಮ್ಮೆಲ್ಲರಿಗೆ ದರ್ಶನವನ್ನು ನೀಡ್ತಾ ಇದ್ದಾರೆ. ನಾವೆಲ್ಲರೂ ಕೂಡ ನಮ್ಮ ಮನೆಯಲ್ಲಿ ಕುಳಿತುಕೊಂಡೇ ಈ ವಿಶಿಷ್ಟವಾದಂತಹ ಉತ್ಸವದಲ್ಲಿ ಪಾಲ್ಗೊಳ್ತಾ ಇದ್ದೇವೆ. ಅವರೀರ್ವರ ಪಾದಪದ್ಮಗಳನ್ನು ನಾವೆಲ್ಲರೂ ಕೂಡ ನಮಿಸೋಣ. ಹಂಸ ಕ್ಷೀರ ನ್ಯಾಯದಲ್ಲಿ ಅತ್ಯಂತ ಪ್ರಸಿದ್ಧಿಯನ್ನು ಪಡೆದಿರುವಂತಹದ್ದು ನೀರಕ್ಷೀರ ನ್ಯಾಯ. ಅದನ್ನು ಹಂಸ ವಿಶೇಷವಾದಂತಹ ಸ್ಥಾನಮಾನವನ್ನು ಪಡೆದಿದೆ. ಹಾಲು ಮತ್ತು ನೀರನ್ನು ಸೇರಿಸಿ ಹಂಸದ ಮುಂದೆ ಇಟ್ಟರೆ ಅಲ್ಲಿರುವಂತಹ ಹಾಲನ್ನು ಮಾತ್ರ ಅದು ಸ್ವೀಕಾರ ಮಾಡಿ ನೀರನ್ನು ಬಿಡ್ತದಂತೆ. ಅದೇ ರೀತಿಯಾಗಿ ಆ ಭಗವಂತನ ಪಾದಪದ್ಮಗಳಲ್ಲಿ ಭ್ರಮರಾಂಬಿಕಾ ಸಹಿತನಾದ ಮಲ್ಲಿಕಾರ್ಜುನನ ಪಾದಪದ್ಮಗಳಲ್ಲಿ ನಮ್ಮ ಎಲ್ಲ ಕರ್ಮಗಳ ಸಮರ್ಪಣೆಯನ್ನು ಮಾಡಿದ್ದು ಅಂತಾದರೆ ಆಗ ನಾವು ಮಾಡಿದಂತಹ ದುಷ್ಟ ಕಾರ್ಯಗಳನ್ನು ತಿಳಿಯದೆ ಮಾಡಿರ್ತಕ್ಕಂತಹ ಅಪರಾಧಗಳನ್ನೆಲ್ಲವನ್ನು ಕೂಡ ದೂರ ಸರಿಸಿ ನಮ್ಮಿಂದ ವಿಶೇಷವಾದಂತಹ ಉತ್ತಮ ಕಾರ್ಯಗಳೇನಾಗಿರ್ತದೋ ಅದನ್ನು ಸ್ವೀಕಾರ ಮಾಡಿ ನಮ್ಮನ್ನು ಆ ಸ್ವಾಮಿ ಅನುಗ್ರಹಿಸುತ್ತಾನೆ ಅನ್ನುವಂತಹ ಸಂದೇಶವನ್ನು ಹಂಸ ವಾಹನವನ್ನು ಅಧಿರೋಹಿಸಿದಂತಹ ಭ್ರಮರಾಂಬಿಕಾ ಸಹಿತನಾದಂತಹ ಮಲ್ಲಿಕಾರ್ಜುನ ಸ್ವಾಮಿ ನಮ್ಮೆಲ್ಲರಿಗೆ ನೀಡುತ್ತಾ ಇರುವಂತಹ ಅದ್ಭುತವಾದಂತಹ ಸಂದರ್ಭ ಇದಾಗಿದೆ. ಇಂತಹ ಸರ್ವಶ್ರೇಷ್ಠವಾದಂತಹ ಉತ್ಸವದ ನೇರ ಪ್ರಸಾರವನ್ನು ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿಯವರು ಬಹಳ ಸೌಹಾರ್ದತೆಯಿಂದ ನಮ್ಮೆಲ್ಲರೊಂದಿಗೆ ಹಂಚಿಕೊಳ್ತಾ ಇದ್ದಾರೆ. ನಾವು ಧನ್ಯಜೀವಿಗಳು. ಆದ್ದರಿಂದಲೇ ವಿಧ ವಿಧವಾದಂತಹ ಅನೇಕ ಉತ್ಸವಗಳನ್ನು ನಮ್ಮ ಮನೆಯಲ್ಲಿ ಕುಳಿತುಕೊಂಡೇ ಪ್ರತ್ಯಕ್ಷ ಪ್ರಸಾರದೊಂದಿಗೆ ವೀಕ್ಷಿಸುವ ಭಾಗ್ಯವನ್ನು ಪಡೆದುಕೊಂಡಿದ್ದೇವೆ. ಇದು ಪಾರ್ವತಿ ಪರಮೇಶ್ವರರನ್ನು ನಮಿಸುತ್ತಾ ಪುಷ್ಪಗಳನ್ನು ಅವರೀರ್ವರಿಗೂ ಕೂಡ ಅರ್ಪಿಸುತ್ತಾ ಈ ಸಮಯವನ್ನು ನಾವೆಲ್ಲರೂ ಕೂಡ ಸಾರ್ಥಕಪಡಿಸಿಕೊಳ್ತಾ ಇದ್ದೇವೆ. ಆ ದೃಶ್ಯವನ್ನು ನೋಡುವುದರ ಮುಖಾಂತರ ಶ್ರೀಶೈಲ ಭೂಲೋಕಕ್ಕೆ ಇಳಿದು ಬಂದಿರತಕ್ಕಂತಹ ಕೈಲಾಸ ಅಂತ ವರ್ಣಿಸುತ್ತಾರೆ. ಅಂತಹ ಸರ್ವಶ್ರೇಷ್ಠವಾಗಿರತಕ್ಕಂತಹ ಆ ಕ್ಷೇತ್ರದಲ್ಲಿ ಸ್ವಾಮಿ ನೆಲೆಸಿ ನಮ್ಮೆಲ್ಲರಿಗೂ ಕೂಡ ಆನಂದವನ್ನು ಉಂಟು ಮಾಡ್ತಾ ಇರತಕ್ಕಂತಹದ್ದು. ಸ್ವಾಮಿ ರುದ್ರದೇವರು ಲೋಕದೆಲ್ಲೆಡೆಯಲ್ಲಿಯೂ ಕೂಡ ವ್ಯಾಪಿಸಿದಂಥವರಾಗಿದ್ದಾರೆ. ಇದು ಮಂತ್ರಗಳನ್ನು ಉಚ್ಚರಿಸ್ತಾ ಇದ್ದಾರೆ. पुष्पमालिकां समर्पयामि. ओं वनस्पतिरसोभेदो गन्धाढ्यो धूपोत्तम आघ्रेयस्तर्वदेवानां धूपोऽयम्. ओं धूर्वसुधूर्वधूर्वन्तं धूर्वतं योऽस्मान् धूर्वदितं धूर्वयं वयं धूर्वाम. हंसवाहनारूढाधिष्ठित भ्रमराम्बा समेत श्री मल्लिकार्जुन महास्वामिने नमः. दिव्य धूपमाघ्रापयामि. कुमारश्चित्पितरं वन्दमानं प्रतिनानामरुद्रोपयन्तौ भूरिर्धातारं सत्पतिं गुणीशे स्तुतस्त्वं भेषजानाश्च. साक्षात् प्रत्यक्ष दीपं दर्शयामि. धूपदीपानन्तरं शुद्ध आचमनीयं समर्पय नैवेद्यं.
ओम भूर्भुवस्सुवः ओम तत्सवितुर्वरेण्यं भर्गो देवस्य धीमहि धियो यो न प्रचोदयात् अर्तं त्वा सत्येन परिषिञ्चामि अमृतमस्तु अमृतोपश्रमसि भ्रमराम्बा समेत श्री मल्लिकार्जुनस्वामिने नमो नमः अवसरार्थं नारिकेल कदलीफल नानाविधफल विशेष महानैवेद्यं निवेदयामि ओम प्राणाय स्वाहा ओम अपानाय स्वाहा ओम व्यानाय स्वाहा ओम उदानाय स्वाहा ओम समानाय स्वाहा ओम ब्रह्मणे स्वाहा मध्ये मध्ये पानीयं समर्पयामि हस्तोपाद प्रक्षाल्यं समर्पयामि हस्तोपाद प्रक्षाल्यानन्तरं शुद्ध ಭ್ರಮರಾಂಬಿಕಾ ಸಹಿತನಾದ ಮಲ್ಲಿಕಾರ್ಜುನ ಸ್ವಾಮಿಯ ಬ್ರಹ್ಮೋತ್ಸವ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಹಂಸ ವಾಹನವನ್ನು ಅಧಿರೋಹಿಸಿ ನಮ್ಮೆಲ್ಲರಿಗೆ ದಿವ್ಯವಾದಂತಹ ದರ್ಶನವನ್ನು ನೀಡ್ತಾ ಇರುವಂತಹ ನಮ್ಮೆಲ್ಲರ ಅಚ್ಚುಮೆಚ್ಚಿನ ದೈವವಾಗಿರತಕ್ಕಂತಹ ಮಲ್ಲನನ್ನು ನಾವು ನೋಡ್ತಾ ಇದ್ದೇವೆ. ಇಂತಹ ಆ ರುದ್ರದೇವರನ್ನು ನಾವೆಲ್ಲರೂ ಕೂಡ ಪ್ರಾರ್ಥಿಸೋಣ. ಯಾಕೆ ಅಂದರೆ ಇದೊಂದು ಅದ್ಭುತವಾಗಿರತಕ್ಕಂತಹ ಅವಕಾಶ. ವೇದ ಪಂಡಿತರು बहु हिरण्यायै बहु हस्तिकायै बहु दासपुरुषायै रयिमत्यै पुष्टिमत्यै बहु राजस्पोषायै राजास्तु साम्राज्यं भोज्यं स्वराज्यं वैराज्यं पारमेष्ठं राज्यं महाराज्यमा हंसवाहनारूढ़ाधिष्ठित भ्रमराम्बा समेत श्री मल्लिकार्जुन महास्वामिने नमः कर्पूर मंगल आनंद नीराजनं दर्शय नीराजनानन्तरं शुद्ध आचमनीयं समर्पय हर नमः पार्वतीपतये मंत्रपुष्पं ओम राजाधिराजाय प्रसय्य साहिने समे कामान काम कामाय मह्यं कुबेराय वै श्रवणाय ओम तद्ब्रह्मा ओम तदात्मा ओम तत्सर्वं अंतश्चरति भूतेषु गुहायां विश्वमूर्तिषु वषट्कारस्त्वमिन्द्रस्त्वगो रुद्रस्त्वं विष्णुस्त्वं ब्रह्मत्वं प्रजा त्वं तदा भावो ज्योतिरसोऽमृतं ब्रह्म भूर्भुवस्सुवरो ईश्वरः सर्वभूतानां ब्रह्माधिपतिर्ब्रह्मणोऽधिपतिर्ब्रह्म शिवो मे अस्तु सदा गौरीमिमाय सलिला नितक्षत्येकपदी द्विपदी सा चतुष्पदी सहस्राक्षरा परमे व्योम हंसवाहनारूढ़ाधिष्ठित भ्रमराम्बा समेत श्री मल्लिकार्जुन महास्वामिने नमः तव पादारविन्दयोः सुवर्ण दिव्य मंत्र पुष्पाञ्जलिं समर्पयामि हस्ते कुरंगं गिरिमध्यरंगं शृंगारितांगं गिरिजानुसंगं मूर्धेन्दुगंगं मदनांगभंगं श्रीशैललिंगं शिरसा नमामि श्रीशैललिंगं मनसा स्मरामि आत्म प्रदक्षिण शिरसा प्रदक्षिण नमस्कारान् समर्पयामि यो राजासन् राज्यो वासो मे न यजते देवसुवा मेदाने हवे गुंषि भवन्ति एतावन्तो वै देवानागुं सवाः त एवास्मै सवान् प्रयच्छन्ति एनं पुनः सुवन्दे राज्याय देवसूराजा अस्य श्रीमन्महादेवदेवेश्वरस्य भ्रमराम्बा समेत श्री मल्लिकार्जुन महास्वामी देवस्य अनंत भोगोस्तु चामराभ्यां विजयामि ओम यस्य स्मृत्या च नामोक्ता तप पूजा क्रियादिषु न्यूनं सम्पूर्णतां याति सद्यो वन्दे सदाशिव मंत्रहीनं क्रियाहीनं भक्तिहीनं परमेश्वर यत्पूजितं मया देवा परिपूर्णं तदस्तु ते अनया ध्यानावाहनादि वर्षे वर्षे प्रयुक्त महाशिवरात्रि ब्रह्मोत्सवांगत्वेन आदौ तृतीय दिवसे हंसवाहनारूढ़ाधिष्ठित भ्रमराम्बा समेत श्री मल्लिकार्जुन स्वामी देवता षोडशोपचार पूजनेन भगवान् सर्वात्मकः भगवती सर्वात्मके सर्वं श्री भ्रमराम्बा समेत श्री मल्लिकार्जुन स्वामी देवता दिव्य चरणारविन्दार्पणमस्तु उत्तममहर्भवति सर्वस्याप्ते सर्वस्य यत्ते
ಶತಮಾನಂ ಭವತಿ ಶತಾಯು ಪುರುಷೇಂದ್ರಿಯ ಆಯುಷ್ಯೇವೇಂದ್ರಿಯೇ. ಗಂಗಾ ಪಾರ್ವತಿ ಭ್ರಮರಾಂಬಾ ಸಮೇತ ಮಲ್ಲಿಕಾರ್ಜುನ ಮಹಾಸ್ವಾಮಿ ದೇವತಾ ಸಂಪೂರ್ಣ ಅನುಗ್ರಹ ಪ್ರಸಾದ ಸಿದ್ಧಿರಸ್ತು. ಯಜಮಾನಸ್ಯ ಮನೋವಾಂಛಾ ಫಲ ಸಿದ್ಧಿರಸ್ತು. ಆಚಂದ್ರಾರ್ಕಂ ವಂಶಾಭಿವೃದ್ಧಿರಸ್ತು. ಲೋಕಾ ಸಮಸ್ತ ಸುಖಿನೋ ಭವಂತು. ಸಮಸ್ತ ಸನ್ಮಂಗಲಾನಿ ಭವಂತು. ದಿವ್ಯಪೀಠೆ ಶುಭಾರ್ಹೆ ಆಸೀನ ಸೋಮಚೂಡಃ ಶ್ರೀಕಂಠಾದಿಸಮಸ್ತರುದ್ರನಮಿತೋ ವಾಮಾರ್ಧಜಾನಿಃ ಪ್ರಾಲೇಯಾಚಲಹಾರಹೀರಕುಮುದಕ್ಷೀರಾಬ್ಧಿತುಲ್ಯಪ್ರಭಃ ವಿಶ್ವಕ್ಸೇನ ವಿಘಾತಮಸ್ತಮಕುಟೀರತ್ನಪ್ರಭಾಭಾಸ್ವರಃ ಶ್ರೀಮತ್ಪರ್ವತಮಲ್ಲಿಕಾರ್ಜುನಮಃ ದೇವಶಿವೋ ಮೇ ಗತಿಃ. ಶ್ರೀಮತ್ಪರ್ವತ ಮಲ್ಲಿಕಾರ್ಜುನ ಮಹಾದೇವ ಅಂದರೆ ಶ್ರೀಶೈಲವಾಸಿಯಾಗಿರ್ತಕ್ಕಂತಹ ಭ್ರಮರಾಂಬಿಕಾ ಸಹಿತನಾದಂತಹ ಮಲ್ಲಿಕಾರ್ಜುನ ಸ್ವಾಮಿ ಮಹಾದೇವ ಶಿವ ನಮ್ಮೆಲ್ಲರಿಗೂ ಕೂಡ ರಕ್ಷಕನಾಗಿದ್ದಾನೆ. ಅಂತಹ ಆ ಸ್ವಾಮಿಯ ಶಿವರಾತ್ರಿ ನಿಮಿತ್ತವಾಗಿ ನಡೆಸ್ತಾ ಇರತಕ್ಕಂತಹ ವಾರ್ಷಿಕ ಬ್ರಹ್ಮೋತ್ಸವ ಕಾರ್ಯಕ್ರಮದಲ್ಲಿ 3ನೆಯ ದಿನ ಇಂದು ಹಂಸವಾಹನವನ್ನು ಅಧಿರೋಹಿಸಿ ಭ್ರಮರಾಂಬಿಕಾ ಸಹಿತನಾಗಿ ಭಕ್ತರಿಗೆಲ್ಲರಿಗೂ ಕೂಡ ಮಲ್ಲಿಕಾರ್ಜುನ ಸ್ವಾಮಿ ತನ್ನ ದರ್ಶನ ಭಾಗ್ಯವನ್ನು ಕಲ್ಪಿಸಿಕೊಟ್ಟಿದ್ದಾನೆ. ನಾವೆಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಗಳಾಗ್ತಾ ಇದ್ದೇವೆ. ಶೈವಾಗಮೋಕ್ತ ಪ್ರಕಾರವಾಗಿ ಭ್ರಮರಾಂಬಿಕಾ ಸಹಿತನಾದ ಮಲ್ಲಿಕಾರ್ಜುನ ಸ್ವಾಮಿಗೆ ಹಂಸವಾಹನ ಸೇವೆಗೆಂದು ಯಾವ ಪೂಜಾ ಪುನಸ್ಕಾರಾದಿಗಳನ್ನು ಮಾಡಬೇಕೋ ಅವುಗಳನ್ನೆಲ್ಲ ಮಾಡ್ತಾ ಷೋಡಶೋಪಚಾರ ಪೂಜೆಯನ್ನು ಕೂಡ ಸಲ್ಲಿಸಿ ಈಗ ಹಂಸವಾಹನ ಸೇವೆಯನ್ನು ನಮ್ಮೆಲ್ಲರಿಗೂ ಕೂಡ ನೋಡುವಂತೆ ಆ ಮಹದ್ಭಾಗ್ಯವನ್ನು ತಿರುಮಲ ತಿರುಪತಿ ದೇವಸ್ಥಾನಕ್ಕೆ ಸಂಬಂಧಪಟ್ಟಂತಹ ಶ್ರೀ ವೆಂಕಟೇಶ್ವರ ಭಕ್ತಿ ವಾಹಿನಿಯವರು ಕಲ್ಪಿಸಿಕೊಟ್ಟಿದ್ದಾರೆ. ಪ್ರತ್ಯಕ್ಷ ಪ್ರಸಾರದೊಂದಿಗೆ ನಾವೆಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಆ ಭ್ರಮರಾಂಬಿಕಾ ಸಹಿತನಾದ ಮಲ್ಲಿಕಾರ್ಜುನ ಸ್ವಾಮಿಯ ಕೃಪೆಗೆ ಪಾತ್ರರಾಗಿ ಕೃತಕೃತ್ಯರಾಗೋಣ. ನಮಃ ಶಿವಾಯ ಎಂಬುದಾಗಿ ಶಿವನ ನಾಮವನ್ನು ಜಪಿಸುತ್ತಾ ಆ ಶಿವನಿಗೆ ನಮಸ್ಕಾರಗಳನ್ನು ಕೂಡ ಸಲ್ಲಿಸುತ್ತಾ ಆ ಪರ್ವತ ಮಲ್ಲಿಕಾರ್ಜುನ ಮಹಾಸ್ವಾಮಿಯೇ ನಮ್ಮೆಲ್ಲರಿಗೂ ಕೂಡ ರಕ್ಷಕ ಎಂಬತಕ್ಕಂತಹ ದೃಢವಾದ ವಿಶ್ವಾಸವನ್ನು ಇರಿಸಿ ಲೋಕದಲ್ಲಿಯೇ ಒಂದು ಅದ್ಭುತವಾಗಿರ್ತಕ್ಕಂತಹ ಸಂಸಾರ ಅಂದರೆ ಅದು ಶಿವನ ಸಂಸಾರ ಅಂತ ಹೇಳ್ತಾರೆ. ಎಲ್ಲ ಪ್ರಾಣಿಗಳಿಗೂ ಪಕ್ಷಿಗಳಿಗೂ ಜೀವನದ ಸಂಕುಲಕ್ಕೆ ಜೀವಿಗಳ ಒಂದು ಸಮೂಹ ಏನಿದೆ ಅವುಗಳಿಗೆಲ್ಲವಕ್ಕೂ ಕೂಡ ಅದ್ಭುತವಾದಂತಹ ಜೀವನ ಶೈಲಿಯನ್ನು ತಿಳಿಸುತ್ತಾ ಸಮಯ ಸಮಯಕ್ಕೆ ಉಂಟಾಗತಕ್ಕಂತಹ ದುಃಖಗಳನ್ನು ದೂರ ಮಾಡ್ತಾ ಯಾವುದೇ ವಿಧವಾದಂತಹ ಕಷ್ಟ ಇರಲಿ ಕಷ್ಟವನ್ನು ದೂರ ಮಾಡಿ ಅವರ ಇಷ್ಟಾರ್ಥಗಳನ್ನು ಪೂರೈಸುತ್ತಾ ಭ್ರಮರಾಂಬಿಕಾ ಸಹಿತನಾದ ಮಲ್ಲಿಕಾರ್ಜುನ ಸ್ವಾಮಿ ಅನುಗ್ರಹಿಸ್ತಾನೇ ಇರ್ತಾನೆ. ಅಂತಹ ಆ ಸ್ವಾಮಿಯ ವಾರ್ಷಿಕ ಬ್ರಹ್ಮೋತ್ಸವ ಕಾರ್ಯಕ್ರಮವನ್ನು ನಾವೆಲ್ಲರೂ ವೀಕ್ಷಿಸ್ತಾ ಇದ್ದೇವೆ. ಶ್ರೀಶೈಲದಲ್ಲಿ ಅತ್ಯಂತ ವೈಭವದಿಂದ ಶೈವಾಗಮೋಕ್ತ ಪ್ರಕಾರವಾಗಿ ಆಚರಿಸಲ್ಪಡ್ತಾ ಇರತಕ್ಕಂತಹ ವಾಹನ ಸೇವೆಯನ್ನು ಹಂಸವಾಹನ ಸೇವೆಯನ್ನು ನೋಡುವ ಭಾಗ್ಯವನ್ನು ನಾವೆಲ್ಲರೂ ಕೂಡ ಪಡೆದುಕೊಂಡಿದ್ದೇವೆ. ಮಲ್ಲಿಕಾರ್ಜುನ ಸ್ವಾಮಿಯ ಬ್ರಹ್ಮೋತ್ಸವ ಭ್ರಮರಾಂಬಿಕಾ ಸಹಿತನಾದಂತಹ ಮಲ್ಲಿಕಾರ್ಜುನ ನಮ್ಮೆಲ್ಲರ ಪಾಪಗಳನ್ನು ದೂರ ಮಾಡಿ ನಮ್ಮನ್ನು ಅನುಗ್ರಹಿಸಲಿ ಎಂಬುದಾಗಿ ಪ್ರಾರ್ಥಿಸೋಣ. ಉಮಾಕಾಂತಾಯ ಕಾಂತಾಯ ಕಾಮಿತಾರ್ಥಪ್ರದಾಯಿನೇ ಶ್ರೀಗಿರೀಶಾಯ ದೇವಾಯ ಮಲ್ಲಿನಾಥಾಯ ಮಂಗಳಂ ಸರ್ವಮಂಗಳರೂಪಾಯ ಶ್ರೀನಗೇಂದ್ರನಿವಾಸಿನೇ ಗಂಗಾಧರಾಯ ನಾಥಾಯ ಶ್ರೀಗಿರೀಶಾಯ ಮಂಗಳಂ ಸತ್ಯಾನಂದಸ್ವರೂಪಾಯ ನಿತ್ಯಾನಂದವಿಧಾಯನೇ ಸ್ತುತ್ಯಾಯ ಶ್ರುತಿಗಮ್ಯಾಯ ಶ್ರೀಗಿರೀಶಾಯ ಮಂಗಳಂ.
ಆ ಮಲ್ಲಿಕಾರ್ಜುನ ಸ್ವಾಮಿಯ ಮಂಗಳ ಶಾಸನವನ್ನು ನಾವೆಲ್ಲರೂ ಕೂಡ ತಿಳಿದುಕೊಳ್ಳುತ್ತಾ ಲೋಕಕ್ಕೆಲ್ಲ ಮಂಗಳವನ್ನು ಉಂಟು ಮಾಡ್ತಕ್ಕಂಥವನು ಸ್ವಾಮಿ ಮಲ್ಲಿಕಾರ್ಜುನ. ಆದ್ದರಿಂದ ಆ ಮಲ್ಲಿಕಾರ್ಜುನನನ್ನು ನಾವೆಲ್ಲರೂ ಕೂಡ ಪ್ರಾರ್ಥಿಸ್ತಾ ಇದ್ದೇವೆ. ಮಲ್ಲಿಕಾರ್ಜುನನ ಅತ್ಯಂತ ಪ್ರೀತಿಗೆ ಪಾತ್ರಳಾಗಿರ್ತಕ್ಕಂತಹವಳು ಭ್ರಮರಾಂಬಿಕಾ. ಅಂತಹ ಭ್ರಮರಾಂಬಿಕೆಯನ್ನು ಕೂಡ ನಾವು ಪ್ರಾರ್ಥಿಸೋಣ. ಅತ್ಯಂತ ಅದ್ಭುತವಾದ ರೀತಿಯಲ್ಲಿ ನಮ್ಮೆಲ್ಲರಿಗೂ ಕೂಡ ಆನಂದವನ್ನು ಉಂಟು ಮಾಡುತ್ತಾ ಮಲ್ಲಿಕಾರ್ಜುನ ಸ್ವಾಮಿ ತನ್ನ ಈ ವೈಭವೋಪೇತವಾಗಿ ಬ್ರಹ್ಮದೇವರು ಮುಂದೆ ನಿಂತು ನಡೆಸಿಕೊಡ್ತಾ ಇರತಕ್ಕಂತಹ ಮಗನ ವಿಶಿಷ್ಟವಾದಂತಹ ಉತ್ಸವ. ಇಂತಹ ಉತ್ಸವದಲ್ಲಿ ಹಂಸವಾಹನವನ್ನು ಅಧಿರೋಹಿಸಿ ಭಕ್ತರ ಸಮೀಪಕ್ಕೆ ಬಂದು ತಮ್ಮ ದಿವ್ಯವಾದ ದರ್ಶನವನ್ನು ನೀಡುತ್ತಾ ಇರತಕ್ಕಂತಹ ಮರುದ್ರದೇವರನ್ನು ನಾವೆಲ್ಲರೂ ಕೂಡ ಆಶ್ರಯಿಸ್ತಾ ಇದ್ದೇವೆ, ಪ್ರಾರ್ಥಿಸ್ತಾ ಇದ್ದೇವೆ. ಅತ್ಯಂತ ಅದ್ಭುತವಾಗಿರ್ತಕ್ಕಂತಹ ಕಾರ್ಯಕ್ರಮ. ಸಾಂಬ ಸದಾ ಶಿವ ಸಾಂಬ ಶಿವ ಸಾಂಬ ಸದಾ ಶಿವ ಸಾಂಬ ಸದಾ ಶಿವ ಸಾಂಬ ಸದಾ ಶಿವ ಸಾಂಬ ಶಿವ ಸಾಂಬ ಸದಾ ಶಿವ ಸಾಂಬ ಸದಾ ಶಿವ ಸಾಂಬ ಸದಾ ಶಿವ ಸಾಂಬ ಶಿವ ಸಾಂಬ ಸದಾ ಶಿವ ಸಾಂಬ ಸದಾ ಶಿವ ಸಾಂಬ ಸದಾ ಶಿವ ಸಾಂಬ ಶಿವ. ईश्वर अगणित गुणगण अमृत शिव आनन्दामृत आश्रित रक्षक आत्मानन्द महेश शिव इंदु कलाधर इंद्रादि प्रिय सुंदर रूप सुरेश शिव ईश सुरेश महेश जन प्रिय केशव सेवित पाद शिव सांब सदा शिव सांब सदा शिव सांब सदा शिव सांब शिव सांब सदा शिव सांब सदा शिव सांब सदा शिव सांब शिव. शंकर नरक विनाश नटेश शिव पूजित दानव नाश परात्पर आजित पाप विनाश शिव ऋग्वेद श्रुति मौलि विभूषण रविचंद्राकृति नेत्र शिव रूप मनादि प्रपंच विलक्षणता परिवारण तत्व शिव सांब सदा शिव सांब सदा शिव सांब सदा शिव सांब शिव सांब सदा शिव सांब सदा शिव सांब सदा शिव सांब शिव. सर्वबुध प्रिय मंगल मूर्ति महेश शिव लूताधीश्वर रूप प्रिय शिव वेदांत प्रिय वेद्य शिव एकानेक स्वरूप विश्वेश्वर योगी हृदय प्रिय वास शिव ऐश्वर्याश्रय चिन्मय चिद्घन अच्युतानंत महेश शिव सांब सदा शिव सांब सदा शिव सांब सदा शिव सांब शिव सांब सदा शिव सांब सदा शिव सांब सदा शिव सांब शिव.
ಪೂರ್ಣ ಶಿವ ಸಾಂಬ ಸದಾ ಶಿವ ಸಾಂಬ ಸದಾ ಶಿವ ಸಾಂಬ ಸದಾ ಶಿವ ಸಾಂಬ ಶಿವ ಸಾಂಬ ಸದಾ ಶಿವ ಸಾಂಬ ಸದಾ ಶಿವ ಸಾಂಬ ಸದಾ ಶಿವ ಸಾಂಬ ಶಿವ कैलास प्रिय करुणा सागर कान्ति शिवा खड्गशूल मृगधक्काद्यायुध विक्रम रूप विश्वेश शिवा गङ्गागिरिसुत वल्लभ गुणहित शङ्कर सर्वजनेश शिवा घातक भञ्जन पातक नाशन गौरी समेत गिरीश शिवा साम्ब सदा शिव साम्ब सदा शिव साम्ब सदा शिव साम्ब शिव साम्ब सदा शिव साम्ब सदा शिव साम्ब सदा शिव साम्ब शिव वेद स्वरूप विश्वेश शिव चण्ड विनाशन सकल जन प्रिय मण्डलाधीश महेश शिव छत्र किरीट सुकुण्डल शोभित पुत्र प्रिय भुवनेश शिव जन्म जरा मृति नाशन कल्मष रहित ताप विनाश शिव साम्ब सदा शिव साम्ब सदा शिव साम्ब सदा शिव साम्ब शिव साम्ब सदा शिव साम्ब सदा शिव साम्ब सदा शिव साम्ब शिव ಸಾಂಬ ಸದಾಶಿವ ಸಾಂಬ ಸದಾಶಿವ ಸಾಂಬ ಸದಾಶಿವ ಸಾಂಬ ಶಿವ ಎಂಬುದಾಗಿ ಅಂಬ ಅಂದರೆ ತಾಯಿ, ಅಂದರೆ ಭ್ರಮರಾಂಬಿಕೆ. ಆ ಭ್ರಮರಾಂಬಿಕೆಯಿಂದ ಕೂಡಿಕೊಂಡಿರ್ತಕ್ಕಂತಹ ಸದಾಶಿವ ಸರ್ವದಾ ಮಂಗಳ ಸ್ವರೂಪನಾಗಿರ್ತಕ್ಕಂಥವನು ಸ್ವಾಮಿ ಮಹರುದ್ರದೇವ. ಅಂತಹ ಆ ಮಹರುದ್ರದೇವರನ್ನು ನಾವೆಲ್ಲರೂ ಕೂಡ ವಿಶೇಷವಾದಂತಹ ಜ್ಞಾನವನ್ನು ಭಗವಂತನಲ್ಲಿ ಕೊಡು ಎಂಬುದಾಗಿ ಪ್ರಾರ್ಥಿಸಲಿಕ್ಕೆ ಮನೋನಿಯಾಮಕನಾಗಿರುವಂತಹ ರುದ್ರದೇವರನ್ನು ಆಶ್ರಯಿಸೋಣ. ಅದ್ಭುತವಾದ ರೀತಿಯಲ್ಲಿ ಶ್ರೀಶೈಲ ಭೂಲೋಕದಲ್ಲಿರ್ತಕ್ಕಂತಹ ಕೈಲಾಸ ಪರ್ವತ, ಅದು ಆ ಪರ್ವತದಲ್ಲಿ ನೆಲೆಸಿರತಕ್ಕಂತಹ ಆ ಮಲ್ಲಿಕಾರ್ಜುನ ಸ್ವಾಮಿಯನ್ನು ನಾವೆಲ್ಲರೂ ಕೂಡ ಆಶ್ರಯಿಸೋಣ. ಅದ್ಭುತ ವಿಗ್ರಹ, ಅಮರಾಧೀಶ್ವರ, ಅಗಣಿತ ಗುಣಗಣ, ಅಮೃತ ಶಿವ ಎಂಬುದಾಗಿ ಆ ಅಕಾರದಿಂದ ಆ ರುದ್ರದೇವರ ವರ್ಣನೆಯನ್ನು ಮಾಡ್ತಾ ಇದ್ದಾರೆ. ಅದ್ಭುತವಾದಂತಹ ಶರೀರ ಆ ರುದ್ರದೇವರದ್ದು. ಅಮರರಿಗೆಲ್ಲರಿಗೂ ಕೂಡ ಅಧೀಶ್ವರನಾಗಿರ್ತಕ್ಕಂಥವನು ರುದ್ರದೇವ. ಅಗಣಿತವಾದಂತಹ ಲೆಕ್ಕ ಮಾಡಲಿಕ್ಕಾಗದೇ ಇರುವಂತಹ ಅನಂತ ಕಲ್ಯಾಣ ಗುಣಗಳು ಉಳ್ಳಂಥವನು, ಅಮೃತ ಸ್ವರೂಪನಾಗಿರ್ತಕ್ಕಂಥವನು ಆ ಪರಮಶಿವ ಎಂಬುದಾಗಿ ಅಕಾರದಿಂದ ಆ ಸ್ವಾಮಿಯ ವಿಶೇಷಣಗಳನ್ನು ತಿಳಿಸಿರುವಂತಹದ್ದು. ಅದಾದ ನಂತರ ಆನಂದಾಮೃತ ಆಶ್ರಿತ ರಕ್ಷಕ ಆತ್ಮಾನಂದ ಮಹೇಶ ಶಿವ ಎಂಬುದಾಗಿ ಆಕಾರದಿಂದ ಆ ಸ್ವಾಮಿಯ ಮಹಿಮೆಯನ್ನು ವರ್ಣಿಸ್ತಾ ಇದ್ದಾರೆ. ಆನಂದ ಅಮೃತ ಸ್ವರೂಪ, ಆನಂದ ಸ್ವರೂಪ, ಅಮೃತ ಸ್ವರೂಪ. ಆಶ್ರಿತರು ಯಾರಿದ್ದಾರೋ ಅವರೆಲ್ಲರನ್ನು ಕೂಡ ರಕ್ಷಣೆ ಮಾಡ್ತಕ್ಕಂತಹ ಆ ಸ್ವಾಮಿ ಆತ್ಮ ಆನಂದ, ತನ್ನಲ್ಲಿ ತಾನೇ ಆನಂದವನ್ನು ಪಡೆಯತಕ್ಕಂತಹವನು, ಆನಂದಕ್ಕಾಗಿ ಮತ್ತೊಬ್ಬರ ಅಪೇಕ್ಷೆ ಇಲ್ಲದೇ ಇರತಕ್ಕಂತಹವನು ಆತ್ಮಾನಂದ ಮಹೇಶನಾಗಿದ್ದಾನೆ ಆ ಶಿವ. ಅಂತಹ ಆ ಸ್ವಾಮಿಯನ್ನು ಸಾಂಬ ಶಿವ, ಸದಾಶಿವ, ಸಾಂಬ ಸದಾಶಿವ ಎಂಬುದಾಗಿ ಸರ್ವದಾ ಪಾರ್ವತಿ ಸಮೇತನಾಗಿಯೇ ಎಲ್ಲ ಭಕ್ತರಿಂದ ಸ್ತುತ್ಯನಾಗಿದ್ದಾನೆ. ಅಂತಹ ಆ ರುದ್ರದೇವರನ್ನು
ನಾವೆಲ್ಲರೂ ಕೂಡ ಆಶ್ರಯಿಸ್ತಾ ಇದ್ದೇವೆ. ಹಂಸವಾಹನವನ್ನು ಅಧಿರೋಹಿಸಿ ಶ್ರೀಶೈಲ ಅತ್ಯಂತ ಪ್ರಸಿದ್ಧಿಯನ್ನು ಪಡೆದಿರತಕ್ಕಂತಹ ತೀರ್ಥಕ್ಷೇತ್ರ, ಆ ಕ್ಷೇತ್ರದಲ್ಲಿ ನೆಲೆಸಿರತಕ್ಕಂತಹ ಆ ಸ್ವಾಮಿ ನಮ್ಮೆಲ್ಲರಿಗೂ ಕೂಡ ಹಂಸವಾಹನವನ್ನು ಅಧಿರೋಹಿಸಿ ಸಮೀಪಕ್ಕೆ ಬರುತ್ತಾ ನಮ್ಮೆಲ್ಲರಿಗೂ ಕೂಡ ತನ್ನ ಕೃಪಾಪೂರ್ಣವಾದಂತಹ ಅಮೃತ ವರ್ಷಣವನ್ನು ಮಾಡ್ತಾ ಇರತಕ್ಕಂತಹದ್ದು. ಇಂದು ಕಲಾಧರ ಇಂದ್ರಾದಿಪ್ರಿಯ ಸುಂದರ ರೂಪ ಸುರೇಶ ಶಿವ ಈಶ ಸುರೇಶ ಮಹೇಶ ಜನಪ್ರಿಯ ಕೇಶವ ಸೇವಿತ ಕೀರ್ತಿ ಶಿವ ಎಂಬುದಾಗಿ ಈಕಾರ ಮತ್ತು ಈಕಾರದಿಂದಲೂ ಕೂಡ ಆ ಸ್ವಾಮಿಯ ವರ್ಣನೆಯನ್ನು ಮಾಡ್ತಕ್ಕಂತಹದ್ದು, ಆ ಸ್ವಾಮಿಯ ಮಹಿಮೆಗಳನ್ನು ವರ್ಣಿಸುವಂತಹದ್ದು. ಇಂದು ಕಲಾಧರನಾಗಿದ್ದಾನಂತೆ, ಚಂದ್ರನನ್ನು ಶಿರಸ್ಸಿನಲ್ಲಿ ಧರಿಸಿದ್ದಾನೆ, ಇಂದ್ರಾದಿ ದೇವತೆಗಳಿಗೆ ಪ್ರಿಯನಾದಿರತಕ್ಕಂಥವನು, ಅಂತಹ ಸುಂದರ ರೂಪ ಸುರೇಶರ ಆಗಿರತಕ್ಕಂತಹ ಶಿವ ಸಾಂಬ ಸದಾಶಿವ. ಅಂತಹ ಆ ಸ್ವಾಮಿಯನ್ನು ಈಶ ಸುರೇಶ ಮಹೇಶ ಜನಪ್ರಿಯ ಕೇಶವ ಸೇವಿತ ಕೀರ್ತಿ ಎಂಬುದಾಗಿ ಸ್ಮರಿಸುವಂತಹ ಒಂದು ಅದ್ಭುತವಾದ ಸಂದರ್ಭ ಇದು ಬಂದೊದಗಿದೆ ನಮ್ಮೆಲ್ಲರಿಗೂ ಕೂಡ. ಆ ಈ ಆದ ನಂತರ ಉಕಾರದಿಂದಲೂ ಕೂಡ ವರ್ಣಿಸ್ತಾರೆ. ಉರಗಾದಿಪ್ರಿಯ ಉರಗ ವಿಭೂಷಣ ನರಕ ವಿನಾಶ ನತೇಶ ಶಿವ ಊರ್ಜಿತ ದಾನವನಾಶ ಪರಾತ್ಪರ ಆರ್ಜಿತ ಪಾಪ ವಿನಾಶ ಶಿವ. ದಾನವರ ನಾಶವನ್ನು ಮಾಡ್ತಕ್ಕಂಥವನು, ಯಾರು ಎಷ್ಟು ಅಹಂಕಾರದಿಂದ ಮೆರೀತಾ ಇದ್ದರೂ ಕೂಡ ಅವರ ದರ್ಪವನ್ನು ಅಡಗಿಸಿ ಎಲ್ಲ ಲೋಕದಲ್ಲಿ ಶ್ರೇಷ್ಠನಾಗಿರ್ತಕ್ಕಂತಹವನು ನಾನು ಎಂಬತಕ್ಕಂತಹ ಸರ್ವೋತ್ತಮತ್ವವನ್ನು, ಭಗವಂತನ ವಿಶೇಷವಾದಂತಹ ದಾಸ ನಾನು ಅನ್ನುವಂತಹ ವಿಚಾರವನ್ನು ಕೂಡ ಪರಾತ್ಪರನಾಗಿ ತಿಳಿಸ್ತಕ್ಕಂತಹದ್ದು. ಆರ್ಜಿತ ಪಾಪ ವಿನಾಶ ಶಿವ. ಯಾವ ಪಾಪಗಳನ್ನು ಭಕ್ತರು ಅರ್ಜಿಸಿರುತ್ತಾರೋ ಆ ಆರ್ಜಿತವಾದಂತಹ ಪಾಪಗಳನ್ನೆಲ್ಲವನ್ನು ಕೂಡ ವಿನಾಶ ಮಾಡಿ ಮಂಗಳವನ್ನು ಉಂಟು ಮಾಡ್ತಕ್ಕಂಥವನು. ಅಂತಹ ಆ ಸ್ವಾಮಿಯನ್ನು ನಾವೆಲ್ಲರೂ ಕೂಡ ಆಶ್ರಯಿಸ್ತಾ ಇದ್ದೇವೆ. ಋಗ್ವೇದ ಶ್ರುತಿ ಮೌಲಿ ವಿಭೂಷಣ ರವಿಚಂದ್ರಾಗ್ನಿ ತ್ರಿನೇತ್ರ ಶಿವ. ಋಗ್ವೇದ ಶ್ರುತಿ ಇವುಗಳೆಲ್ಲವೂ ಕೂಡ ವಿಶೇಷವಾಗಿ ಆ ರುದ್ರದೇವರನ್ನು ವರ್ಣಿಸ್ತಾ ಇರತಕ್ಕಂತಹದ್ದು. ಅಂತಹ ರುದ್ರದೇವರ 3 ಕಣ್ಗಳಲ್ಲಿ ಸೂರ್ಯ ಚಂದ್ರ ಅಗ್ನಿ ಇರುವಂತಹವರಾಗಿ ಲೋಕದ ರಕ್ಷಣೆಯನ್ನು ಮಾಡ್ತಾ ಇರತಕ್ಕಂಥದ್ದು. ಹೀಗೆ ರುದ್ರದೇವರ ಮಹಿಮೆಯನ್ನು ಅಕ್ಷರ ಮಾಲಿಕೆಯ ಮುಖಾಂತರ ಲೋಕಕ್ಕೆ ಸಾರಿ ತಿಳಿಸಿದ್ದಾರೆ. ಅಂತಹ ಆ ವಿಶಿಷ್ಟವಾದಂತಹ ಸ್ತೋತ್ರವನ್ನು ನಾವೆಲ್ಲರೂ ಈ ಸಂದರ್ಭದಲ್ಲಿ ಕೇಳಿದಂಥವರಾಗಿದ್ದೇವೆ. ಇಂತಹ ಭಾಗ್ಯವನ್ನು ಕಲ್ಪಿಸಿಕೊಟ್ಟಂತಹ ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿಗೆ ನಾವೆಲ್ಲರೂ ಕೂಡ ಕೃತಜ್ಞತೆಯನ್ನು ಸಮರ್ಪಿಸೋಣ. ಭ್ರಮರಾಂಬಿಕಾ ಸಹಿತನಾದಂತಹ ಸ್ವಾಮಿಯನ್ನು ಸ್ಮರಿಸುವುದರ ಮುಖಾಂತರ प्रभुमीशमनीशमशेषगुणं गुणहीनमहीशगराभरणं प्रभुमीशमनीशमशेषगुणं गुणहीनमहीशगराभरणं रणनिर्जितदुर्जयदैत्यपुरं प्रणमामि शिवं शिवकल्पतरुं प्रणमामि शिवं शिवकल्पतरुं गिरिराजसुतान्वितवामतनुं तनुनिर्दितराजितकोटिविधुं विधिविष्णुशिरोद्धृतपादयुगं प्रणमामि शिवं शिवकल्पतरुं प्रणमामि शिवं शिवकल्पतरुं प्रणमामि शिवं शिवकल्पतरुं
शशलाञ्छितरञ्जितसन्मुकुटं कटिलम्बितसुन्दरकृत्तिपटं शशलाञ्छितरञ्जितसन्मुकुटं कटिलम्बितसुन्दरकृत्तिपटं सुरशैवलिनीकृतपूतजटं प्रणमामि शिवं शिवकल्पतरुं प्रणमामि शिवं शिवकल्पतरुं नयनत्रयभूषितचारुमुखं मुखपद्मपराजितकोटिविधुं विधुखण्डविमण्डितपालतटं प्रणमामि शिवं शिवकल्पतरुं प्रणमामि शिवं शिवकल्पतरुं प्रणमामि शिवं शिवकल्पतरुम् वृषराजनिकेतनमादिगुरुं गरलाशनमाजिविषाणधरं वृषराजनिकेतनमादिगुरुं गरलाशनमाजिविषाणधरं प्रमथाधिपसेवकरञ्जनकं प्रणमामि शिवं शिवकल्पतरुं प्रणमामि शिवं शिवकल्पतरुं मकरध्वजमत्तमतङ्गहरं करिचर्मगनागविबोधकरं वरमार्गणशूलविषाणधरं प्रणमामि शिवं शिवकल्पतरुं प्रणमामि शिवं शिवकल्पतरुं प्रणमामि शिवं शिवकल्पतरुम् जगदुद्भवपालननाशकरं त्रिदिवेशशिरोमणिघृष्टपदं जगदुद्भवपालननाशकरं त्रिदिवेशशिरोमणिघृष्टपदं प्रियमानवसाधुजनैकगतिं प्रणमामि शिवं शिवकल्पतरुं प्रणमामि शिवं शिवकल्पतरुं हृदयस्थतमः प्रकरापहरं नृमनोजनिताघविनाशकरं भजतोऽखिलदुःखसमिद्धहरं प्रणमामि शिवं शिवकल्पतरुं 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 प्रणमामि शिवं ಪ್ರಣಮಾಮಿ ಶಿವಂ ಶಿವಕಲ್ಪತರುಂ ಎಂಬುದಾಗಿ ಆ ಶಿವನನ್ನು ಪರಮಶಿವನನ್ನು ನಾವೆಲ್ಲರೂ ಕೂಡ ನಮಿಸ್ತಾ ಇದ್ದೇವೆ. ಶಿವ ಎಂಥವನು, ಕಲ್ಪತರು ಆಗಿದ್ದಾನೆ. ಯಾರು ಯಾವ ಅಭೀಷ್ಟಗಳನ್ನು ಕೇಳಿದರೂ ಕೂಡ ಅದನ್ನು ಪೂರ್ಣ ಮಾಡತಕ್ಕಂತಹ ಮಹಾನುಭಾವ ಆ ಸ್ವಾಮಿ. ಭ್ರಮರಾಂಬಿಕಾ ಸಹಿತನಾಗಿರ್ತಕ್ಕಂತಹ ಮಲ್ಲಿಕಾರ್ಜುನ ಸ್ವಾಮಿ, ಅಂತಹ ಆ ಸ್ವಾಮಿಯನ್ನು ನಾವೆಲ್ಲರೂ ಕೂಡ ಆಶ್ರಯಿಸ್ತಾ ಇರತಕ್ಕಂಥದ್ದು ಇದೊಂದು ಅದ್ಭುತವಾಗಿರತಕ್ಕಂತಹ ಅವಕಾಶ. ನಾವೆಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಗಳಾಗ್ತಾ ಇದ್ದೇವೆ. ಆ ಮಲ್ಲಿಕಾರ್ಜುನನ ಪರಮಾನುಗ್ರಹವನ್ನು ಪಡೆದುಕೊಳ್ಳತಕ್ಕಂಥವರಾಗ್ತಾ ಇದ್ದೇವೆ. ಸರ್ವಮಂಗಳ ರೂಪನಾದಂತಹ ಆ ಸ್ವಾಮಿಯನ್ನು, ಗಂಗಾಧರನನ್ನು, ಶ್ರೀಗಿರೀಶನನ್ನು ನಾವೆಲ್ಲರೂ ಕೂಡ ಆಶ್ರಯಿಸಿದ್ದೇವೆ. ಹಂಸವಾಹನವನ್ನು ಅಧಿರೋಹಿಸಿ ನಮ್ಮೆಲ್ಲರ ಸಮೀಪಕ್ಕೆ ಬಂದು ನಮ್ಮೆಲ್ಲರನ್ನು ಕೂಡ ತನ್ನ ದಿವ್ಯವಾದಂತಹ ಕೃಪಾಪೂರ್ಣವಾದಂತಹ ಅಮೃತ ದೃಷ್ಟಿಪಾತದಿಂದ ಅನುಗ್ರಹಿಸ್ತಾ ಇದ್ದಾನೆ. ಅಮೃತದ ದೃಷ್ಟಿಯ ವಿಶೇಷವಾಗಿರತಕ್ಕಂತಹ ಮಳೆಗರಿ ಅನ್ನತಕ್ಕಂಥದ್ದೀಗ ನಡೀತಾ ಇರುವಂತಹದ್ದಾಗಿದೆ. ಇಂತಹ ಸಂದರ್ಭದಲ್ಲಿ
ನಾವೆಲ್ಲರೂ ಕೂಡ ರುದ್ರದೇವರ ಮಹಿಮೆಯನ್ನು ತಿಳಿದುಕೊಳ್ಳುತ್ತಾ ತೈಲಧಾರೆಯಂತೆ ಮನಸ್ಸು ಕೊಡು ಹರಿಯಲ್ಲಿ ಎಂಬುದಾಗಿ ರುದ್ರದೇವರನ್ನು ನಾವೆಲ್ಲರೂ ಕೂಡ ಪ್ರಾರ್ಥಿಸೋಣ. ಪ್ರಾರ್ಥಿಸಿ ಕೃತಕೃತ್ಯರಾಗೋಣ. ಅತ್ಯಂತ ಸುಂದರವಾದ ರೀತಿಯಲ್ಲಿ ಅಲಂಕೃತವಾಗಿರತಕ್ಕಂತಹ ಭೂಮಿಯ ಕೈಲಾಸವೆಂಬುದಾಗಿಯೇ ಪ್ರಸಿದ್ಧಿಯನ್ನು ಪಡೆದಂತಹ ಶ್ರೀಶೈಲ ಕ್ಷೇತ್ರವನ್ನು ವಿಶೇಷವಾದ ರೀತಿಯಲ್ಲಿ ಅಲಂಕಾರವನ್ನು ಮಾಡಿರತಕ್ಕಂತಹ ಬ್ರಹ್ಮೋತ್ಸವ ಶಿವರಾತ್ರಿಯ ಸಂದರ್ಭದಲ್ಲಿ ಮಾಡಿರತಕ್ಕಂತಹದ್ದನ್ನು ನಾವೆಲ್ಲರೂ ಕೂಡ ವೀಕ್ಷಿಸ್ತಾ ಇದ್ದೇವೆ. ಇಂತಹ ಸಂದರ್ಭದಲ್ಲಿ ಆ ಸ್ವಾಮಿಯ ಮಹಿಮೆಯನ್ನು ತಿಳಿದುಕೊಳ್ಳುತ್ತಾ ಗೋಪುರದ ದರ್ಶನವನ್ನು ಪಡೆದುಕೊಳ್ಳುತ್ತಾ ಕೃತಕೃತ್ಯರಾಗೋಣ. ಹಂಸವಾಹನ ಸೇವೆಯನ್ನು ನಾವೆಲ್ಲರೂ ವೀಕ್ಷಿಸುವಂಥವರಾಗ್ತಾ ಇದ್ದೇವೆ. ಶ್ರೀಶೈಲ ನಿವಾಸಿಯಾಗಿರ್ತಕ್ಕಂತಹ ಮಲ್ಲಿಕಾರ್ಜುನ ಸ್ವಾಮಿ ನಮ್ಮೆಲ್ಲರನ್ನ ಅನುಗ್ರಹಿಸ್ತಾ ಇರುವಂತಹದ್ದು. ಅನೇಕ ಕೈಗಳಿಂದ ವಿರಾಜಿಸುವಂತಹ ವೀರಭದ್ರನನ್ನು ಮನಸ್ಸಿಗೆ ತಂದು ಕೊಡತಕ್ಕಂತಹ ದೃಶ್ಯವನ್ನು ನಾವು ನೋಡ್ತಾ ಇದ್ದೇವೆ. ಕಾಳಿದೇವಿಯನ್ನು ಕೂಡ ಮನಸ್ಸಿಗೆ ತರತಕ್ಕಂಥದ್ದು. ಹೀಗೆ ಅನೇಕ ವಿಧವಾದಂತಹ ಮಹಿಮೆ ಆ ಸ್ವಾಮಿಯ ರೂಪಗಳಲ್ಲಿ ಇರುವಂತಹದ್ದಾಗಿದೆ. ಅದಕ್ಕಾಗಿ ದುಷ್ಟ ಶಿಕ್ಷಣಕ್ಕಾಗಿ ಅನೇಕ ರೂಪಗಳನ್ನು ಪಡೆದುಕೊಳ್ಳುತ್ತಾ ನಮ್ಮೆಲ್ಲರನ್ನೂ ಕೂಡ ಸನ್ಮಾರ್ಗದಲ್ಲಿ ನಡೆಯುವಂತೆ ಅನುಗ್ರಹಿಸ್ತಕ್ಕಂಥವರು ಮಹರುದ್ರದೇವರು. ಅಂತಹ ಮಹರುದ್ರದೇವರ ಪರಮಾನುಗ್ರಹ ಸರ್ವದಾ ಇರಲಿ ಎಂಬುದಾಗಿ ಪ್ರಾರ್ಥನೆಯನ್ನು ನಾವು ಸಲ್ಲಿಸೋಣ. ವಂದೇ ಸರ್ವ ಜಗದ್ವಿಹಾರ ಮತುಲಂ ವಂದೇ ಸ್ಥಕಂಸಧ್ವಂಸಿನಂ ವಂದೇ ದೇವಶಿಖಾಮಣಿಂ ಶಶಿವಿಭಂ ವಂದೇ ಹರೇರ್ವಲ್ಲಭಂ ಎಂಬುದಾಗಿ ಹರಿವಲ್ಲಭನಾಗಿರ್ತಕ್ಕಂತಹ ಹರಿಗೆ ಅತ್ಯಂತ ಪ್ರಿಯನಾಗಿರ್ತಕ್ಕಂತಹ ಮುಕುಂದ ಪ್ರಿಯನನ್ನು ನಾವೆಲ್ಲರೂ ಕೂಡ ಭಜಿಸ್ತಾ ಇದ್ದೇವೆ. ವಂದೇ ಭೂರಥ ಮಂಬುಜಾಕ್ಷ ವಿಶಿಖಂ ವಂದೇ ಶ್ರುತಿ ಘೋಟಕಂ ಎಂಬುದಾಗಿ ಆ ಮಹಿಮೆಯನ್ನು ರುದ್ರದೇವರ ಮಹಿಮೆಯನ್ನು ಕೊಂಡಾಡ್ತಾ ಇದ್ದಾರೆ. ಅಂತಹ ವಂದೇ ಪಾವನ ಮಂಬರಾತ್ಮ ವಿಭವಂ ವಂದೇ ಮಹೇಂದ್ರೇಶ್ವರಂ ವಂದೇ ಭಕ್ತಜನಾಶ್ರಯಂ ಅಮರತರುಂ ಒಂದೇ ಸತಾಭೀಷ್ಟದಂ. ಸಜ್ಜನರಿಗೆ ಅಭೀಷ್ಟಗಳನ್ನೆಲ್ಲವನ್ನು ಕೂಡ ಪೂರೈಸ್ತಕ್ಕಂತಹ ಒಂದೇ ಜಹ್ನು ಸುತಾಂಬಿಕೇಶ ಮನಿಷಂ. ಜಹ್ನು ಸುತೆಯ ಮತ್ತು ಅಂಬಿಕೆಯ ಈಶನಾಗಿರ್ತಕ್ಕಂತಹ ಆ ಈಶ್ವರನನ್ನು, ತ್ರಿಶೂಲಾಯುಧನನ್ನು, ಭಕ್ತ ಜನರನ್ನು, ವಿಶೇಷವಾಗಿ ತನ್ನನ್ನು ಆಶ್ರಯಿಸಿದಂತಹ ಭಕ್ತ ಜನರನ್ನೆಲ್ಲರನ್ನೂ ಕೂಡ ವರಗಳಿಂದ ಸಂತೋಷಗೊಳಿಸ್ತಕ್ಕಂತಹ ಶಿವಶಂಕರನನ್ನು ನಾವೆಲ್ಲರೂ ಕೂಡ ಭಜಿಸ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ಶಿವನ ಅಷ್ಟೋತ್ತರ ನಾಮಗಳನ್ನು ಭಜಿಸುತ್ತಾ ಜಪಿಸುತ್ತಾ ಈ ಸಮಯವನ್ನು ಸಾರ್ಥಕಪಡಿಸಿಕೊಳ್ಳೋಣ. ಒಂದೊಂದು ನಾಮವೂ ಕೂಡ ಒಂದೊಂದು ಮಹಿಮೆಯನ್ನು ತಿಳಿಸ್ತಕ್ಕಂಥದ್ದು. ಶಿವೋ ಮಹೇಶ್ವರ ಶಂಭು ಪಿನಾಕಿ ಶಶಿಶೇಖರ ವಾಮದೇವೋ ವಿರೂಪಾಕ್ಷ ಕಪರ್ದಿ ನೀಲಲೋಹಿತ. ಒಂದೊಂದು ನಾಮದಲ್ಲಿಯೂ ಸ್ವಾಮಿಯ ಮಂಗಳತ್ವ ಅನ್ನತಕ್ಕಂಥದ್ದು ವಿಶೇಷವಾಗಿ ಕಂಡುಬರುವಂತಹದ್ದಾಗಿದೆ. ಶಿವ ಅನ್ನುವಂತಹ ಆ ಪದವೇ ಮಂಗಳ ಅನ್ನುವ ಅರ್ಥವನ್ನು ನೀಡ್ತಾ ಇದೆ. ಶ್ವಶ್ರೇಯಸಂ ಶಿವಂ ಭದ್ರಂ ಮಂಗಳಂ ಎಂಬುದಾಗಿ ಅಮರಕೋಶದಲ್ಲಿ ಬರುವಂತಹದ್ದಾಗಿದೆ. ಶಿವ ಅನ್ನುವ ಪದಕ್ಕೆ ಮಂಗಳ, ಶುಭ ಅನ್ನುವಂತಹ ಅರ್ಥ ಇದೆ. ಲೋಕಕ್ಕೆ ಮಂಗಳವನ್ನು, ಶುಭವನ್ನು ಉಂಟು ಮಾಡತಕ್ಕಂಥವನು ಸ್ವಾಮಿ ರುದ್ರದೇವ. ಅಂತಹ ರುದ್ರದೇವರನ್ನು ನಾವೆಲ್ಲರೂ ಕೂಡ ಆಶ್ರಯಿಸ್ತಾ ಇದ್ದೇವೆ. ವಂದೇ ಹಂಸಮತೀಂದ್ರಿಯಂ ಸ್ಮರಹರಂ ವಂದೇ ವಿರೂಪೇಕ್ಷಣಂ ವಂದೇ ಭೂತಗಣೇಶಮವ್ಯಯಮಹಂ ವಂದೇರ್ಥರಾಜ್ಯಪ್ರದಂ ವಂದೇ ಸುಂದರ ಸೌರಭೇಯ ಗಮನಂ ವಂದೇ ತ್ರಿಶೂಲಂ ಧರಂ ವಂದೇ ಭಕ್ತಜನಾಶ್ರಯಂ ಚ ವರದಂ ವಂದೇ ಶಿವಂ ಶಂಕರಂ. ಭ್ರಮರಾಂಬಿಕಾ ಸಹಿತನಾದ ಮಲ್ಲಿಕಾರ್ಜುನನನ್ನು ನಾನು ನಮಿಸ್ತೇನೆ. ವಂದೇ ಶಿವಂ ಶಂಕರಂ.
ಶಿವ ಅಂದರೆ ಸ್ವಾಮಿ ಮಂಗಳವನ್ನು ಉಂಟು ಮಾಡ್ತಕ್ಕಂಥದ್ದು. प्रभुं प्राणनाथं विभुं विश्वनाथं जगन्नाथनाथं सदानन्दभाजं भवद्भव्यभूतेश्वरं भूतनाथं शिवं शङ्करं शम्भुमीशानमेडे गणेरुण्डमालं तनौ सर्पजालं महाकालकालं गणेशादिपालम् जटाजूटगङ्गोत्तरं गैर्विशिष्यं शिवं शङ्करं शम्भुमीशानमेडे मुदामाकरं मण्डनं मण्डयन्तं महामण्डलं भस्मभूषाधरन्तम् अनादिह्यपारं महामोहमारं शिवं शङ्करं शम्भुमीशानमेडे वटाधो निवासं महाट्टाट्टहासं महापापनाशं सदा सुप्रकाशम् गिरीशं गणेशं सुरेशं महेशं शिवं शङ्करं शम्भुमीशानमेडे गिरीन्द्रात्मजा सङ्गृहीतार्धदेहं गिरौ संस्थितं सर्वदा पन्नगेहम् पदब्रह्म ब्रह्मादिभिर्वन्द्यमानं शिवं शङ्करं शम्भुमीशानमेडे कपालं त्रिशूलं कराभ्यां दधानं पदाम्भोजनं राय कामौ दधानम् बलिवर्धयानं सुराणां प्रधानं शिवं शङ्करं शम्भुमीशानमेडे शरच्चौद्रगात्रं गणानौदपात्रं त्रिनेत्रं पवित्रं धनेशस्य मित्रम् अपर्णाकळत्रं सदा सच्चरित्रं शिवं शङ्करं शम्भुमीशानमेडे सर्पहारं चिताभूविहारं भवं वेदसारं सदा निर्विकारम् श्मशाने वसन्तं मनोजं दहन्तं शिवं शङ्करं शम्भुमीशानमेडे स्वयं यः प्रभाते नरः शूलपाणे पठे स्तोत्ररत्नं त्विह प्राप्य रत्नम् सुपुत्रं सुधान्यं सुमित्रं कणत्रं विचित्रैः समाराध्य मोक्षं प्रयाति ನಮಃ ಶಿವಾಯ. ಪ್ರಭುಂ ವಿಶ್ವನಾಥಂ ಎಂಬುದಾಗಿ ಲೋಕಕ್ಕೆಲ್ಲ ಪ್ರಭುವಾಗಿರತಕ್ಕಂತಹ ವಿಶ್ವನಾಥನನ್ನು, ಭ್ರಮರಾಂಬ ಸಹಿತನಾದ ಮಲ್ಲಿಕಾರ್ಜುನನನ್ನು ಭಜಿಸುತ್ತಾ ಹಂಸವಾಹನ ಸೇವೆಯನ್ನು ವೀಕ್ಷಿಸುತ್ತಾ ನಾವೆಲ್ಲರೂ ಕೂಡ ಧನ್ಯರಾಗ್ತಾ ಇದ್ದೇವೆ. ಇಂತಹ ಅವಕಾಶವನ್ನು ಶ್ರೀ ವೆಂಕಟೇಶ್ವರ ಭಕ್ತಿ ವಾಹಿನಿಯವರು ನಮ್ಮೆಲ್ಲರಿಗೆ ಕಲ್ಪಿಸಿಕೊಟ್ಟಿದ್ದಾರೆ. ಹಾಗಾಗಿ ಕೃತಜ್ಞತೆಯನ್ನು ನಾವೆಲ್ಲರೂ ಕೂಡ ಭ್ರಮರಾಂಬ ಸಹಿತ ಮಲ್ಲಿಕಾರ್ಜುನ ಸ್ವಾಮಿಯ ನಾಮಸ್ಮರಣೆಯನ್ನು ಮಾಡುವುದರ ಮುಖಾಂತರ ಸಮರ್ಪಿಸೋಣ. ಭ್ರಮರಾಂಬ ಸಹಿತ ಮಲ್ಲಿಕಾರ್ಜುನಾಯ ನಮೋ ನಮಃ, ನಮಃ ಶಿವಾಯ ಎಂಬುದಾಗಿ ಆ ಶಿವನನ್ನು ಸ್ಮರಿಸುತ್ತಾ ದೇವಿಯ ಹತ್ತಿರ ಆ ತಾಯಿಯಲ್ಲಿಯೂ ಕೂಡ ನಮ್ಮ ಪ್ರಾರ್ಥನೆಯನ್ನು ನಾವು ಸಲ್ಲಿಸೋಣ. ಭ್ರಮರಾಂಬಿಕೆಯಲ್ಲಿಯೂ ಕೂಡ ಈರುವರೂ ಕೂಡ ಹಂಸ ವಾಹನವನ್ನು ಅಧಿರೋಹಿಸಿ ನಮ್ಮೆಲ್ಲರ ಸಮೀಪಕ್ಕೆ ಬರ್ತಾ ಇದ್ದಾರೆ. ಬರ್ತಾ ಇರುವ ಸಂದರ್ಭದಲ್ಲಿ ನ ಮಂತ್ರಂ ನೋ ಯಂತ್ರಂ ತದಪಿ ಚ ನ ಜಾನೇ ಸ್ತುತಿಮಹೋ ಎಂಬುದು ಪ್ರಾರ್ಥಿಸೋಣ. ಅಪರಾಧವನ್ನು ಕ್ಷಮಿಸು ಎಂಬುದಾಗಿ ಪ್ರಾರ್ಥಿಸೋಣ.